with Kumari Diksha Dasanna to come forward and bless and inaugurate the house. ದಯವಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬನ್ನಿ, ಕುಟುಂಬದವರೆಲ್ಲರೂ. ನಾವು ಮನೆಗೆ ಪ್ರತಿ ಕೋಣೆಗೆ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಉಂಟು. ಅದರಿಂದ ಕುಟುಂಬಕ್ಕೆ ಸಂಬಂಧಪಟ್ಟಂತ ಎಲ್ಲರೂ ಮುಂದೆ ಬನ್ನಿ. ಉಡುಪಿಯ ಸಭಾಪಾಲಕರಾಗಿರುವಂತಹ ಶ್ರೀಪನ್ ಬಂಡಿ ಅವರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮನೆಯದು ಕೀ ನಾವು ಈ ಕಾರ್ಯವನ್ನು ಯೇಸುವಿನ ಕೈಗೆ ಒಪ್ಪಿಸಿಕೊಳ್ಳುವ. 331ನೇ ಕನ್ನಡ ಸಂಗೀತದ ಒಂದು ಶರಣವನ್ನು ರಾಗ ಹಾಡುವ. ಕ್ರಿಸ್ತೇಸುವೊಡನೆ ಆ ಕಾರ್ಯ ತೊಡಗುವುದು. ಕ್ರಿಸ್ತೇಸುವೊಡನೆ ಆ ಕಾರ್ಯ ಮುಗಿಸುವುದು. ಕಂದೆರೆದಿರಲು ಕಣ್ಣು ಮುಚ್ಚುವಾಗಲು ಕ್ರಿಸ್ತೇಸುವಲ್ಲಿ ಅಭಿದೃಷ್ಟಿ ಇರುವುದು. ದೇವರ ವಾಕ್ಯದಲ್ಲಿ ಯೋಹಾನನ ಬರೆದ ಸುವಾರ್ತೆ 10ನೇ ಅಧ್ಯಾಯ ಅದರ 9ನೇ ವಚನ. ನಾನೇ ಆ ಬಾಗಿಲು. ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನ ಕಂಡುಕೊಳ್ಳುವನು. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಯೇಸು ಕ್ರಿಸ್ತನೇ ಈ ಮನೆಗೆ ಬಾಗಿಲು. ಪ್ರಾರ್ಥನೆ ಮಾಡು. ಜೀವ ಸ್ವರೂಪನಾಗಿರುವಂಥ ಯೇಸುವೆ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಹೊಸ ಮನೆಯನ್ನು ಸ್ವಾಮಿ ಯೇಸುವೆ ನಿನ್ನ ನಾಮದ ಮೂಲಕವಾಗಿ ಪ್ರವೇಶ ಮಾಡುತ್ತೇವೆ. ಈ ಮನೆಗೆ ಮುಖ್ಯ ದ್ವಾರ ಅದು ಯೇಸುವೆ ನೀನೇ ಆಗಿದೆ. ನಿನ್ನ ಮೂಲಕವಾಗಿ ಒಳಗೆ ಬರುವಂತ ಪ್ರತಿ ಮನುಷ್ಯನು ಆತ್ಮಗಳು ರಕ್ಷಣೆಯನ್ನು ಹೊಂದುತ್ತದೆ. ಈ ಮನೆಯ ಪ್ರಮುಖ ದ್ವಾರವನ್ನು ಸ್ವಾಮಿ ಬಾಗಿಲನ್ನು ನೀನು ಆಶೀರ್ವಾದ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವಂಥ ಪವಿತ್ರವಾದ ನಾಮದ ಮೂಲಕವಾಗಿ ಈ ಮನೆಯನ್ನು ನೀನು ಆಶೀರ್ವಾದ ಮಾಡು. ಆಮೆನ್. ಪರಿಶುದ್ಧಾತ್ಮನ ನಾಮದ ಮೂಲಕವಾಗಿ ಉದ್ಘಾಟಿಸ್ತೇವೆ. ಪ್ರಿಯ ತಾಯಿಯವರು ಅದನ್ನು ಉದ್ಘಾಟಿಸ್ತಾರೆ.
ಇದರ ಮನೆ ಕೀಲಿಯನ್ನು ಅವರ ಸೊಸೆ ಅವರು ತೆಗೆದು ಒಳಗೆ ಪಾದಾರ್ಪಣೆ ಮಾಡುವ ಮೂಲಕವಾಗಿ ದೇವರ ಕೃಪೆಯನ್ನು ಬೇಡುವಂತೆ ವಿನಂತಿಸ್ತಾರೆ. Shirley, look here. Yes. ದಯವಿಟ್ಟು ಎಲ್ಲರೂ ಒಳಗೆ ಬನ್ನಿ. ಎಲ್ಲರೂ Light. ಯೇಸು ಹೇಳಿದಂಥ ಮಾತು, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವ ಕತ್ತಲೆಯ ಕಡೆಯಲ್ಲಿ ಜೀವ ಕೊಡುವ ಬೆಳಕನ್ನು ಹೊಂದವನಾಗಿರುವನು. ಮೊದಲಿರುವಂತಹ ಹರಿಯದವರನ್ನ ಬೆಳಕನ್ನು ಈ ಮನೆಗೆ ಉದ್ಘಾಟಿಸುವ ಮೂಲಕವಾಗಿ ಆಶೀರ್ವಾದ ಮಾಡಬೇಕಾಗಿ ವಿನಂತಿಸಿದ ನಂತರ ಪ್ರಾರ್ಥನೆ ನಡೆಸಬೇಕಾಗಿ ಕೇಳುವುದು. ಕಣ್ಣುಗಳನ್ನು ಮುಚ್ಚಿ ಶಿರವಾಗಿ ಪ್ರಾರ್ಥನೆ ಮಾಡೋಣ. ಲೋಕಕ್ಕೆ ಬೆಳಕಾಗಿರುವಂತಹ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಕರ್ತನೆ, ನೀನು ಒಳ್ಳೆಯವನು, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವಾತನು, ಅದಕ್ಕಾಗಿ ಸ್ತೋತ್ರ. ಕರ್ತ, ನಿನ್ನ ಕೃಪೆ ನಿನ್ನ ಕರುಣೆಯಿಂದ ಪ್ರಿಯ ಕುಟುಂಬಕ್ಕೆ ಕೊಟ್ಟಿರುವಂತಹ ಈ ಮನೆಯನ್ನು ಸ್ವಾಮಿ ನಾವು ನಿನ್ನ ಹಸ್ತದಲ್ಲಿ ಪ್ರತಿಷ್ಠಿಸಿ ಕರ್ತನೆ, ಇದರ ಮುಖ್ಯ ಕೋಣೆಯಲ್ಲಿ ನಾವು ಪ್ರವೇಶಿಸಿರುವಾಗ ದೇವ, ಈ ಮನೆಗೆ ಕರ್ತನೆ ದೀಪವನ್ನು ಹೊತ್ತಿಸಿರುವಾಗ ನಾವು ದೀನತೆಯಿಂದ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಪ್ರಿಯ ಮನೆಗೆ, ಪ್ರಿಯ ಕುಟುಂಬಕ್ಕೆ ನೀನೇ ಬೆಳಕಾಗಿರು ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಎಲ್ಲ ಕತ್ತಲೆಯನ್ನು ಹೊಡೆದೋಡಿಸಿ ನಿನ್ನ ಬೆಳಕನ್ನು ಕುಟುಂಬದಲ್ಲಿ ಪ್ರಜ್ವಲಿಸಿ ಕರ್ತನೆ, ಆ ಬೆಳಕಿನಲ್ಲಿ ಇವರು ನಡೆಯುವಂತೆ ಅನೇಕರಿಗೆ ಇವರು ಬೆಳಕಿನ ಮಕ್ಕಳಾಗಲಿಕ್ಕಾಗುವಂತೆ ಕೃಪೆ ನೀಡಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ದೇವ, ಈ ಮನೆಯನ್ನು ಕಟ್ಟುವಂತೆ ನೀನು ನಿನ್ನ ಕೃಪೆ ಸಕಲವಾದಂತಹ ಸಹಾಯ ಆಶೀರ್ವಾದಗಳನ್ನು ಅನುಗ್ರಹಿಸಿರುವುದಕ್ಕಾಗಿ ನಾವು ನಿಮ್ಮನ್ನು ಸ್ತುತಿಸ್ತಾ ಕೊಂಡಾಡುತ್ತಾ ತಿರುಮೆ ಕರ್ತನೆ, ಈ ಒಂದು ಮನೆಗೆ ಬೆಳಕಾಗಿರು ಎಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ಬಲವಾದ ನಾಮದಲ್ಲಿ ನಂಬಿಕೆಯಿಂದ ದೀನತೆಯಿಂದ ಬೇಡುತ್ತಿದ್ದೇನೆ ಅನ್ನೋ ಉತ್ತರಕೊಂಡಿದ್ದೀರಿ. ಆಶ್ಚರ್ಯವಾಗಿ ಕಾಯುವನು. ಈ ಬಂಡೆ ಮೇಲೆ ಮನೆಯು ಕಟ್ಟಿದರೆಂದು ಬೀಳದು. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಆತನು ನಿನ್ನ ಪಾದಗಳನ್ನು ಕದಲುಗೊಳಿಸಿದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಇದು ಇಸ್ರಾಯೇಲ್ಯರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಗಲಿನಲ್ಲಿ ಸೂರ್ಯನು, ഇരുಳಿನಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲ ಯೆಹೋವನು ನಿನ್ನನ್ನು ಕಾಪಾಡುವನು. ಜೀವ ಸ್ವರೂಪನಾಗಿರುವಂತಹ ಯೇಸುವೆ, ಈ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಮನೆಯ ಸ್ವಾಮಿ ಅತಿಥಿ ಕೋಣೆಯನ್ನು ಸ್ವಾಮಿ ನಿನ್ನ ಜೋಟುಲಾಸ್ತಿಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ತಂದೆಯಾದೇವರೇ, ಈ ಮನೆಯ ಪ್ರವೇಶ ದ್ವಾರವನ್ನು ನಾವು ಪ್ರವೇಶ ಮಾಡಿದ ಕೂಡಲೇ ಸಿಗುವಂಥ ಹಾಲ್, ಇದನ್ನು ಸ್ವಾಮಿ ನಿನ್ನ ಪವಿತ್ರಾತ್ಮನ ಶಕ್ತಿಯ ಮೂಲಕವಾಗಿ ಅಭಿಷೇಕಿಸಬೇಕಾಗಿ ಪ್ರಾರ್ಥಿಸ್ತೇವೆ. ನಿನ್ನ ಶುಭವನ್ನು, ಕೃಪೆಯನ್ನು ತಂದೆಯಾದೇವರೇ ಈ ಮನೆಯ ಪ್ರತಿ ಕೋಣೆಯಲ್ಲಿ ಇರಿಸಿ ನೀನು ಸಂರಕ್ಷಣೆ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ.
ಈ ಮನೆಗೆ ಪ್ರವೇಶ ಮಾಡುವಂಥ ಪ್ರತಿಯೊಬ್ಬರು ಕೂಡ ಸ್ವಾಮಿ ಈ ಹಾಲ್ಗೆ ಪ್ರವೇಶ ಮಾಡುವಾಗ ಪ್ರಥಮವಾಗಿ ದೇವರೇ ನಿನ್ನ ಪವಿತ್ರಾತ್ಮನ ಅನ್ಯೋನ್ಯತೆಯನ್ನು ಶಾಂತಿ ಸಮಾಧಾನವನ್ನು ಹೊಂದುವಂಥ ಕೃಪೆಯನ್ನು ಅನುಗ್ರಹಿಸಿಕೊಡು. ಬರುವಂತಹ ಎಲ್ಲ ಕುಟುಂಬಸ್ಥರು ಅತಿಥಿಗಳು ಬಾಂಧವರು ಸ್ವಾಮಿ ಈ ಹಾಲಲ್ಲಿ ಸ್ವಾಮಿ ವಿಶ್ರಾಂತಿಯನ್ನು ಪಡೆಯುವಾಗ ತಂದೆಯ ದೇವರೇ ತಮ್ಮ ಸುಖ ದುಃಖಗಳನ್ನು ವಿಚಾರ ವಿನಿಮಯ ಮಾಡಿಕೊಳ್ಳುವಾಗ ದೇವರೇ ನಿನ್ನ ಆತ್ಮನ ಬಲದ ಮೂಲಕವಾಗಿ ತುಂಬಿಸಬೇಕಾಗಿ ಪ್ರಾರ್ಥಿಸ್ತೇವೆ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವೆಂಬುದಾಗಿ ಯೆಹೋಶುವನಂದು ಸಾಕ್ಷಿ ನುಡಿದ ಪ್ರಕಾರ ಈ ಮನೆಗೆ ಪ್ರವೇಶ ಮಾಡುವಂಥ ಪ್ರತಿಯೊಬ್ಬೊಬ್ಬರು ಕೂಡ ಸ್ವಾಮಿ ದೇವರೇ ಈ ಮನೆಗೆ ಸಾಕ್ಷಿಯನ್ನು ನುಡಿಯುವಂಥ ಕೃಪೆ ನೀನು ಅನುಗ್ರಹಿಸಿಕೊಡಬೇಕಾಗಿ ಪ್ರಾರ್ಥಿಸ್ತೇವೆ. ದೇವರೇ ನಿನ್ನೊಬ್ಬನಿಗೆ ಮಾತ್ರ ಮಹಿಮೆ ಸಲ್ಲಲಿ. ನಮ್ಮ ಪ್ರಾರ್ಥನೆಯನ್ನು ಯೇಸುವಿನ ಮಧುರವಾದ ನಾಮದ ಮೂಲಕವಾಗಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೆನ್. ಆತನು ನಿನ್ನನ್ನು ನಡೆಸುವನು. ಒಳ್ಳೆಯದನ್ನು ಮಾಡು ದೇವರಲ್ಲಿ. ನಂಬುತ್ತಾ ಕೊಂಡಾಡುವ ದಿನವೇ ಭರವಸವಿಟ್ಟು ನಿತ್ಯ ಪ್ರಾರ್ಥಿಸು. ಅನುಮಾನ ಬಿಟ್ಟು ಧೈರ್ಯವಾಗಿರು. ತನ್ನ ದೇವರಲ್ಲಿ ನೀತಿವಂತನು. ಸಮಾಧಾನದಲ್ಲಿ ನಿಲ್ಲತಕ್ಕದು. ಕೀರ್ತನೆ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ. ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಮ್ಮ ರಕ್ಷಕನೇ, ನಮ್ಮ ಸೃಷ್ಟಿಯ ಕರ್ತನೆ ಸ್ವಾಮಿ, ಈ ಒಂದು ವಿಶ್ರಾಂತಿಯ ಕೋಣೆಯಲ್ಲಿ ನಾವು ನಿಂತುಕೊಂಡವರಾಗಿ ಈ ಕೋಣೆಯನ್ನ ನಿಮ್ಮ ದಿವ್ಯ ಹಸ್ತಗಳಲ್ಲಿ ನಾವು ಒಪ್ಪಿಸಿ ಪ್ರತಿಷ್ಠಿಸುವಂತವರಾಗಿದ್ದೇವೆ. ಕರ್ತನೆ, ಪ್ರಿಯ ಕುಟುಂಬ ದುಡಿದು ಕರ್ತನೆ ಈ ದಿನ ಸ್ವಾಮಿ ತಮ್ಮ ಪ್ರಯತ್ನಗಳನ್ನು ಮಾಡಿ ದಣಿದು ಕರ್ತನೆ ಇಲ್ಲಿ ಬರುವಾಗ ಕರ್ತನೆ ಅವರ ದೇಹಕ್ಕೆ ಅವರ ಮನಸ್ಸಿಗೆ ಬೇಕಾಗಿರುವಂಥ ವಿಶ್ರಾಂತಿಯನ್ನು ನೀನು ಅನುಗ್ರಹಿಸು ಎಂಬುದಾಗಿ ನಾನು ಪ್ರಾರ್ಥಿಸುವಂತವನಾಗಿದ್ದೇನೆ. ನಿನ್ನ ಬಲವಾದಂಥ ಪ್ರಸನ್ನತೆ, ನಿನ್ನ ಅಭಿಷೇಕ ಈ ಸ್ಥಳದಲ್ಲಿ ಬಿಡುಗಡೆಯಾಗಲಿ ಎಂಬುದಾಗಿ ಕೇಳಿಕೊಳ್ಳುವಂತವನಾಗಿದ್ದೇನೆ. ಕರ್ತನೆ, ಇಲ್ಲಿ ಅವರು ಬರುವಾಗ ಸ್ವಾಮಿ ತಮ್ಮ ಎಲ್ಲ ದಣಿವನ್ನು ನಿವಾರಿಸುವಂತೆ ಸಹಾಯ ನೀಡಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಒಳ್ಳೆಯ ವಿಶ್ರಾಂತಿಯನ್ನು ಹೊಂದಿ ಬಲಗೊಂಡವರಾಗಿ ತಿರುಗಿ ಕರ್ತನೆ ತಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗುವಂತೆ ನೀವು ಸಹಾಯ ನೀಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಅಷ್ಟೇ ಅಲ್ಲ ಕರ್ತನೆ, ಈ ಕೋಣೆ ಕರ್ತನೆ
ಪ್ರಾರ್ಥನೆಯ ಕೋಣೆಯಾಗಿಯೂ ಕೂಡ ನೀವು ಅಭಿಷೇಕಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಇಲ್ಲಿ ಕರ್ತನೆ ಕುಟುಂಬದವರು ಮಾಡುವಂತಹ ಭಿನ್ನಹಗಳಿಗೆ ನೀವು ಸದುತ್ತರವನ್ನು ಅನುಗ್ರಹಿಸಿರಿ. ಇಲ್ಲಿಯವರು ವಾಕ್ಯಗಳನ್ನು ಓದಿ ವಾಕ್ಯಗಳನ್ನು ಧ್ಯಾನಿಸುವಾಗ ಆ ವಾಕ್ಯದ ಪ್ರಕಟಣೆಗಳನ್ನು ಅನುಗ್ರಹಿಸಿರಿ. ವಾಕ್ಯದ ಸತ್ಯವನ್ನು ಅವರಿಗೆ ತಿಳಿಯಪಡಿಸಿರಿ. ಆ ವಾಕ್ಯದ ಬೆಳಕಿನಲ್ಲಿ ಪ್ರಿಯ ಕುಟುಂಬ ಕರ್ತನೆ ನಡೆಯುವಂತಹ ವಿಶೇಷ ಕೃಪೆಯನ್ನು ಸಹಾಯವನ್ನು ಅನುಗ್ರಹಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಕರ್ತನೆ, ಈ ಕೋಣೆಯಲ್ಲಿ ಅವರು ಇರುವಾಗ ನಿನ್ನ ದೇವದೂತರ ಕಾವಲು ಅವರ ಸುತ್ತಲೂ ಇರಲಿ. ಕನಸು ದರ್ಶನಗಳ ಮೂಲಕ ಪ್ರಿಯ ಕುಟುಂಬದವರೊಂದಿಗೆ ನೀವು ಮಾತನಾಡ್ರಿ, ನಡಿಬೇಕಾಗಿರುವ ಹಾದಿಯನ್ನು ತೋರ್ಪಡಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತಾ ಈ ಕೋಣೆಯನ್ನು ತಿರುಗೊಮ್ಮೆ ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡ್ತಾ ಕರ್ತನೆ, ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ಘನವುಳ್ಳ ನಾಮದಲ್ಲಿ ನಂಬಿಕೆಯಿಂದ ದೀನತೆಯಿಂದ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆಯೇ, ಆಮೇಲೆ. ಸ್ತೋತ್ರವನ್ನು ತಮ್ಮ ದೇವರಿಗೆ ಅರ್ಪಿಸಬನ್ನಿ, ಉದ್ಭವಿಕರ್ತಗೆ ಮಹಿಮೆಯಾಗಲಿ. ಹರ್ಷದಿ ದೂತರ ಸಂಘದಲ್ಲಿ ಸ್ತೋತ್ರ ಸುಗಂಧದ ತಂದೆ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೆನು? ಯೆಹೋವನು ನನ್ನ ಪ್ರಾಣದ ಆಧಾರವು. ನಾನು ಯಾರಿಗೆ ಹೆದರೆನು? ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರುದ್ಧವಾಗಿ ದಂಡು ಬಂಧುಗಳಿಗೆ ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧರಾಗಿ ನಿಂತರೂ ಭರವಸೆ ಉಳ್ಳವನಾಗಿಯೇ ಇರುವೆನು. ನನ್ನ ಜೀವಮಾನವೆಲ್ಲ ಯೆಹೋವನ ಮನೆಯಲ್ಲಿ ವಾಸವಾಗಿರುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂದು ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತೇನೆ. ಜೀವಸ್ವರೂಪನಾಗಿರುವಂಥ ಯೇಸುವೆ ದೇವರೇ, ನಾನೇ ಒಳ್ಳೆಯ ಕುರುಬನೆಂಬುದಾಗಿ ವಿಶ್ರಾಂತಿಯನ್ನು ಬಯಸುವಂಥ ಪ್ರತಿ ಕುರಿಗಳಿಗೆ ಕೂಡ ಸ್ವಾಮಿ ವಿಶ್ರಾಂತಿಯಾಗಿರುವಂಥ ಯೇಸುವೆ, ಈ ಸಮಯಕ್ಕಾಗಿ ಸ್ತೋತ್ರ. ಮನೆಯಲ್ಲಿರುವಂಥ ಈ ಇನ್ನೊಂದು ಕೋಣೆಯನ್ನು ಸ್ವಾಮಿ ನಿನ್ನ ಜ್ಯೋತಿಯುಳ್ಳ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತೇವೆ. ಈ ಕೋಣೆಯಲ್ಲಿ ನಿನ್ನ ದೇವದೂತರ ಮೂಲಕವಾಗಿ ಸುತ್ತಲೂ ಕಾವಲಾಗಿಸಿಕೊಂಡು ಈ ಕೋಣೆಯಲ್ಲಿ ವಿಶ್ರಾಂತಿಯನ್ನು ಪಡೆಯುವಂಥ ಎಲ್ಲ ಆತ್ಮಗಳನ್ನು, ಶರೀರಗಳನ್ನು ನೀವು ಕಾಯ್ದು ಕಾಪಾಡಬೇಕಾಗಿ ಪ್ರಾರ್ಥಿಸ್ತೇವೆ. ದೇವರೇ, ನಿನ್ನ ನಾಮದ ಮೂಲಕವಾಗಿ ಸ್ವಾಮಿ ದೇವರೇ ಎಲ್ಲ ಸೈತಾನ ತಂತ್ರೋಪಾಯಗಳಿಂದ ಮುರಿದು ಹಾಕಬೇಕಾಗಿ ಪ್ರಾರ್ಥಿಸ್ತೇವೆ. ಇಲ್ಲಿ ವಿಶ್ರಾಂತಿಯನ್ನು ಪಡೆಯುವಂಥ ಪ್ರತಿ ನಿನ್ನ ಭಕ್ತರು ಕೂಡ ಸ್ವಾಮಿ ಪ್ರತಿನಿತ್ಯ ಅವರು ವಿಶ್ರಾಂತಿಯನ್ನು ಪಡೆದು ತಮ್ಮ ಕೆಲಸಕ್ಕಾರ ನಿಮಿತ್ತ, ಶ್ರಮದ ನಿಮಿತ್ತವಾಗಿ ಈ ಕೊಠಡಿಗೆ ಬಂದು ವಿಶ್ರಾಂತಿಯನ್ನು ಪಡೆಯುವಾಗ ದೇವರೇ, ಸುಖಕರವಾದ ನೆಮ್ಮದಿಯಿಂದ ಸ್ವಾಮಿ ಅವರು ನಿದ್ರೆಯನ್ನು ಮಾಡಲಿಕ್ಕಾಗುವಂತೆಯೂ ಶಾರೀರಿಕವಾಗಿ ಮಾನಸಿಕವಾಗಿಯೂ ನೆಮ್ಮದಿ ಶಾಂತಿಯನ್ನು ಪಡೆಯುವಂಥ ಕೃಪೆಯನ್ನು ಅನುಗ್ರಹಿಸಿಕೊಡಬೇಕಾಗಿ ಪ್ರಾರ್ಥಿಸ್ತೇವೆ. ದೇವರ ಮತದಾವರ್ತಿ ಈ ಕೋಣೆಯಲ್ಲಿ ನಿನ್ನ ಪ್ರಸನ್ನತೆ, ನಿನ್ನ ಆಶೀರ್ವಾದ ಸದಾ ಕಳೆಯಲಿ. ನಮ್ಮ ಪ್ರಾರ್ಥನೆಯನ್ನು ಯೇಸುವಿನ ಮಧುರವಾದ ನಾಮದ ಮೂಲಕವಾಗಿ ಬೇಡುತ್ತಿದ್ದೇವೆ. ಆಮೆನ್. ಸಂತೋಷ ಕಷ್ಟಗಳು ಈ ಭೂ ಪ್ರಯಾಣಗಳು ಕೈ ಕೊಡೋಣ. ಈ ಭೂ ಪ್ರಯಾಣ
8. ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಇಗೋ, ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು, ಮಕ್ಕಳ ಮಕ್ಕಳನ್ನು ಕಾಣುವವನಾಗು. ಇಸ್ರಾಯೇಲ್ಯರಿಗೆ ಶುಭವಾಗಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ಈ ಸುಂದರವಾದಂತಹ ಮನೆಗೋಸ್ಕರ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ತಂದೆ, ನೀನು ಈ ಮನೆಯನ್ನು ಕಟ್ಟಿದ್ದಿ, ಅದಕ್ಕೋಸ್ಕರ ನಿನಗೆ ಸ್ತೋತ್ರ. ಸ್ವಾಮಿ, ಈ ಮನೆಯ ಪ್ರತಿಯೊಂದೊಂದು ಕೋಣೆಗಳಿಗೆ ಶ್ರಮವನ್ನು ವಹಿಸಿ ಕೆಲಸ ಮಾಡಿದಿ ದುಡಿದಂತಹ ಪ್ರತಿಯೊಂದೊಂದು ಪ್ರಾಣವನ್ನು ಕೂಡ ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಸ್ವಾಮಿ, ಮುಖ್ಯವಾಗಿ ಈ ಕೋಣೆಯನ್ನು ಕೂಡ ನಿನ್ನ ಜೋಕಿಯುಳ್ಳ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಸ್ವಾಮಿ, ಸಂಬಂಧಿಕರು, ಸ್ನೇಹಿತರು, ಬಂಧು ಬಾಂಧವರು ಈ ಕೊಠಡಿಯಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುವಾಗ ತಂದೆ, ನೀನು ಅವರ ಸಂಗಡಿಗನಾಗಿದ್ದು ಅವರನ್ನು ಬಲಪಡಿಸಿ ನಡೆಸು. ನಿನ್ನ ದೇವದೂತರನ್ನು ಅವರ ಸುತ್ತಲೂ ಕಾವಲಾಗಿರಿಸಿ ನಡೆಸು. ತಂದೆ, ಈ ಕುಟುಂಬದ ಪ್ರಾರ್ಥನೆಯನ್ನು, ಬೇಡಿಕೆಯನ್ನು ನೀನು ಕೇಳಿ ಸದುತ್ತರವನ್ನು ಕೊಟ್ಟಾತನಾಗಿದ್ದಿ, ಅದಕ್ಕೋಸ್ಕರ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ತಂದೆ, ಈ ಪ್ರಾರ್ಥನೆಯನ್ನು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇನೆ, ಆಮೆನ್. ಆತ್ಮದಲ್ಲಿ ಬಡವರಾಗಿರುವುದು ಪ್ರಣೋಪರಾಗಿಸುವವರು, ದುಃಖಪಡುವವರು ಸಮಾಧಾನವರು, ಶಾಂತದಲ್ಲಿರುವವರು ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹಸಿದು ಬಾಯಾಡಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರನ್ನು ವಹಿಸುವವರು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ಕಾಡಿಕೊಳ್ಳುವವರು ಧನ್ಯರು, ಪರಲೋಕರಾಗಿಸುವವರು. ನೀವು ಭೂಮಿಗೆ ಎದುರಾಗಿದ್ದೀರಿ, ನೀವು ಲೋಕಕ್ಕೆ ಎದುರಾಗಿದ್ದೀರಿ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಕರುಣೆಯುಳ್ಳ ತಂದೆಯೇ, ತಿರುಗೊಮ್ಮೆ ಸ್ವಾಮಿ ಈ ಕೋಣೆಯಲ್ಲಿ ನಿಂತು ನಿಮ್ಮ ದಿವ್ಯ ಪಾದಗಳ ಸನ್ನಿಧಿಗೆ ನಾವು ಬರುವಂತವರಾಗಿದ್ದೇವೆ. ತ್ರಯೇಕ ದೇವರೇ, ಈ ಕೋಣೆಯನ್ನು ನಾವು ನಿಮ್ಮ ಹಸ್ತಗಳಲ್ಲಿ ರೂಪಿಸಿ ಪ್ರತಿಷ್ಠಿಸುವಂತವರಾಗಿದ್ದೇವೆ. ಕರ್ತನೆ, ನೀನು ತಾನೇ ಈ ಕೋಣೆಯನ್ನು ಶುದ್ಧಿಸು, ನಿನ್ನ ಪ್ರಸನ್ನತೆಯಿಂದ ಕರ್ತನೆ ಈ ಕೋಣೆಯನ್ನು ತುಂಬಿಸು ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಕರ್ತನೆ, ಈ ಕೋಣೆಯಲ್ಲಿ ಯಾವಾಗಲೂ ನಿನ್ನ ಬೆಳಕು, ನಿನ್ನ ನಡೆಸುವಿಕೆ, ನಿನ್ನ ಮಾರ್ಗದರ್ಶನ ನೆಲೆಯಾಗಲಿ ಎಂಬುದಾಗಿ ನಾನು ಬೇಡುವಂತವನಾಗಿದ್ದೇನೆ. ಕರ್ತನೆ, ಈ ಕೋಣೆಯಲ್ಲಿ ನಡೆಯುವುದೆಲ್ಲ ಕಾರ್ಯಗಳಿದೆಯಪ್ಪ, ನಿನ್ನ ಸಮಾಧಾನ, ನಿನ್ನ ಶಾಂತಿ, ಕರ್ತನೆ ನಿನ್ನ ಸಮೃದ್ಧಿ ನೆಲೆಯಾಗಲಿ ಎಂಬುದಾಗಿ ನಾವು ಬೇಡುವಂತವರಾಗಿದ್ದೇವೆ. ಕರ್ತನೆ, ಸುಂದರವಾದಂಥ ಮನೆಯನ್ನು ಕಟ್ಟುವುದಕ್ಕಾಗಿ ಕೊಟ್ಟಂತಹ ಕೃಪೆಗಾಗಿ ನಿಮಗೆ ಸ್ತೋತ್ರಗಳನ್ನು ತಿರುಗೊಮ್ಮೆ ನಾವು ಸಲ್ಲಿಸುವಂತವರಾಗಿದ್ದೇವೆ. ಈ ಕೋಣೆಯನ್ನು ಕರ್ತನೆ ನಿಮ್ಮ ಹಸ್ತಗಳಲ್ಲಿ ನಾವು ಪ್ರತಿಷ್ಠಿಸುವಾಗ ಕರ್ತನೆ ಇಲ್ಲಿರುವಂಥ ಎಲ್ಲರಿಗೂ ಬೇಕಾಗಿರುವಂತಹ ಸಂರಕ್ಷಣೆಯನ್ನ, ಬಲವನ್ನ, ಆರೋಗ್ಯವನ್ನ, ಜ್ಞಾನವನ್ನು ಅನುಗ್ರಹಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈಗ ತಾನೇ ನಾವು ವಾಕ್ಯದಲ್ಲಿ ಕೇಳಿದಂತೆ ಸ್ವಾಮಿ,
ನಿನ್ನ ಸಮಾಧಾನ ಇಲ್ಲಿ ಯಾವಾಗಲೂ ತುಂಬಿಕೊಂಡಿರುವಂತೆ ನಾವು ನಿಮ್ಮಲ್ಲಿ ದೀನತೆಯಿಂದ ಪ್ರಾರ್ಥಿಸ್ತೇವೆ. ಈ ಕೋಣೆಯ ನಿಮ್ಮಸ್ತರಲ್ಲಿ ಒಪ್ಪಿಸಿಕೊಟ್ಟ ನಜರೇತಿನ ಯೇಸುವಿನ ಬಲವಾದ ನಾಮದಲ್ಲಿ ಪ್ರಾರ್ಥನೆಯ ಬೇಡಿ ಮುಗಿದ್ದೇನೆ. ಪರಲೋಕದ ತಂದೆಯೇ, ಆಮೆನ್. 31ನೇ ತುಳು ಸಂಗೀತವನ್ನು ರಾಗ ಹಾಡು. ಈ ಬೋಡುಯ ಕೊಲ ರಕ್ಷಕ ಎಂಕು ಕೊರಿಯ ಸಮಾಧಾನ ಜೀವ ಕೊಡುವ ರೊಟ್ಟಿಯು ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ. ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಜೀವ ಕೊಡುವ ರೊಟ್ಟಿಯು ನಾನೇ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರವಾಗಿ ಕೊಡುವೆನು. ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲವು ಜೀವಿಸುವನು ಎಂಬುವಂತೆ ಪ್ರಾರ್ಥನೆ ಮಾಡುವುದು. ಜೀವದ ರೊಟ್ಟಿಯಾಗಿರುವಂತಹ ಯೇಸುವೆ, ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸಿ ಎಂಬುದಾಗಿ ಸ್ವಾಮಿ ಪ್ರಾರ್ಥನೆ ಮಾಡುವುದಕ್ಕೆ ಕಳಿಸಿಕೊಟ್ಟಂತ ಗುರು ನೀನಾಗಿದ್ದೀವಿ. ವಿಶೇಷವಾಗಿ ಈ ಮನೆಯ ಅಡುಗೆಯ ಕೋಣೆಯನ್ನು ಸ್ವಾಮಿ ನಿನ್ನ ಜೀವವುಳ್ಳ ರೊಟ್ಟಿ ಎಂಬ ಸಮೃದ್ಧಿಯ ಮೂಲಕವಾಗಿ ನೀನು ತುಂಬಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಇಲ್ಲಿ ಸ್ವಾಮಿ ಸಿದ್ಧಗೊಳ್ಳುವಂತ ಎಲ್ಲ ಆಹಾರ ಪದಾರ್ಥಗಳನ್ನು ನೀನು ಆಶೀರ್ವಾದ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ನೀನು ಈ ಕೋಣೆಗೆ ಸ್ವಾಮಿ, ಈ ಮನೆಗೆ ಜೀವಕರವಾದ ನೀರು ಆಗಿದ್ದುಕೊಂಡು, ಜೀವಕರವಾದ ರೊಟ್ಟಿ ಆಗಿದ್ದುಕೊಂಡು ಸ್ವಾಮಿ, ಈ ಅಡುಗೆ ಮನೆಯಲ್ಲಿ ಸಿದ್ಧವಾಗುವಂತ ಪ್ರತಿ ಆಹಾರ ಪದಾರ್ಥಗಳು ಕೂಡ ಸ್ವಾಮಿ ದೇವರೇ, ಕುಟುಂಬದವರಿಗೆ, ಬರುವಂತ ಅತಿಥಿಗಳಿಗೆ, ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಸ್ವಾಮಿ, ಅದು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಶಕ್ತಿಯನ್ನು ಕೊಡಲಿ, ಆರೋಗ್ಯವನ್ನು, ಸೌಖ್ಯವನ್ನು ಕೊಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಮೂಲಕವಾಗಿ ಸ್ವಾಮಿ, ಈ ಅಡುಗೆ ಮನೆಯಲ್ಲಿ ತಯಾರಾಗುವಂತ ಪ್ರತಿಯೊಂದು ಆಹಾರ ಪದಾರ್ಥಗಳ ಮೇಲೆ ಸ್ವಾಮಿ ನಿನ್ನ ಪವಿತ್ರಾತ್ಮನ ಬಲವನ್ನು ನೀನು ಅನುಗ್ರಹಿಸಿಕೊಡು ದೇವರೇ. ಯೆಹೋವನು ನನಗೆ ಕುರುಬನು ಕೊರತೆ ಕೊಡುವುದಿಲ್ಲ ಎಂಬುದಾಗಿ ಭಕ್ತನು ಹೇಳುವ ಪ್ರಕಾರ ದೇವರೇ, ಈ ಮನೆಗೆ, ಈ ಅಡುಗೆ ಕೋಣೆಗೆ ನೀನೇ ಕುರುಬನಾಗಿದ್ದುಕೊಂಡು ಯಾವ ರೀತಿಯ ಕೊರತೆಗಳು ಬಾರದ ಹಾಗೆ ಸ್ವಾಮಿ ದೇವರೇ, ಎಲ್ಲ ಮನೆಯನ್ನು ಸ್ವಾಮಿ, ಎಲ್ಲ ಮನೆಯ ಕೋಣೆಗಳನ್ನು ಸ್ವಾಮಿ ದೇವರೇ, ವಿಶೇಷವಾಗಿ ಅಡುಗೆ ಮನೆಯನ್ನು ನಿನ್ನ ಸಮೃದ್ಧಿಯ ಮೂಲಕವಾಗಿ ತುಂಬಿಸಬೇಕಾಗಿ ಪ್ರಾರ್ಥಿಸ್ತೇವೆ ದೇವರ. ಮತದಾವರಿಗೆ ಸ್ವಾಮಿ ಈಗ ಆರೋಪಿಸುವಂತೆ ಈ ಕಾರ್ಯದಲ್ಲಿ ಕೂಡ ಸ್ವಾಮಿ ಹಾಲು ಉಕ್ಕುವಂತ ರೀತಿಯಲ್ಲಿ ಸ್ವಾಮಿ ದೇವರೇ, ನಿನ್ನ ಆಶೀರ್ವಾದ, ಶುಭ ಕೃಪೆ ಈ ಮನೆಯಲ್ಲಿ ಹುಕ್ಕಿ ಹರಿಯಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ನೀನು ಮಾಡಿದಂತ ವಾಗ್ದಾನ, ಆ ನಾಮಕ್ಕೆ ತಕ್ಕ ಹಾಗೆ ಸ್ವಾಮಿ ಮನೆಗೆ ಅವರ ಹೆಸರಿಡುವಂತ ಕೃಪೆಯನ್ನು ಕೊಟ್ಟಿದ್ದೀವಿ. ನಿನ್ನ ವಾಗ್ದಾನ, ನಿನ್ನ ಆಶೀರ್ವಾದ, ಕೃಪೆಗಳು ಸದಾಕಾಲವು ಈ ಮನೆಯಲ್ಲಿ ನೆರವೇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಪ್ರಾರ್ಥನೆಯನ್ನ ಯೇಸುವಿನ ಮಧುರವಾದ ನಾಮದ ಮೂಲಕವಾಗಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಸಹಾಯ, ನಡೆಸುವಿಕೆ, ಸಮೃದ್ಧಿ, ಎಲ್ಲ ರೀತಿಯ ಆಶೀರ್ವಾದಗಳು ಈ ಮನೆಯ ಸಂಗಡ, ಮನೆಯ ಪ್ರತಿಯೊಂದು ಕೋಣೆಯ ಸಂಗಡ ಸದಾಕಾಲ ನಿತ್ಯ ನಿರಂತರ ಇರಲಿ. ಆಮೆನ್. God promises. As we all know, our God is a true and a living God. All our God's promises are yes and amen. And let's all in oneness decree and agree that as this family dwells in Ashriel, let the plans and purposes of God in their life be established. Congratulations, Ashwil and Cheryl, on your beautiful new house.
On this auspicious day, we really miss Ashwal Japanna as he couldn't travel due to the pandemic situation around. I now call upon Mrs. Cheryl Japanna along with Mrs. Prabhavati Japanna and their son Ezekiel Joy, and also Reverend Stephen Bundy and Kumari Diksha Japanna to please come forward and take your seats on the dais. Prayer is the key to our living, and the word of God is sharper than a double-edged sword. On this note, I now request Kumari Diksha Japanna to lead us in opening prayer, hymn, and also share with us from the word of God. ದೇವರು ನಮಗೆ ಆಶ್ರಯದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದುದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನಮಗೇನು ಭಯವಿಲ್ಲ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾದ ತ್ರಯೇಕ ದೇವರ ನಾಮದಲ್ಲಾಗಲಿ. ಆಮೆನ್. ನಾವು ದೇವರನ್ನು ಸ್ತುತಿಸಿ ಕೊಂಡಾಡುವಂತೆ ಹಾಡುವಂತಹ ಕನ್ನಡ ಸಂಗೀತದಲ್ಲಿ 372ನೇ ಕನ್ನಡ ಸಂಗೀತದ 1, 4, 5 ಮತ್ತು 6ನೇ ಚರಣವನ್ನು ರಾಗ ಮಾಡೋಣ. ಕನ್ನಡ ಸಂಗೀತ 372, ಅದರ 1, 4, 5 ಮತ್ತು 6ನೇ ಚರಣವನ್ನು ರಾಗ ಮಾಡೋಣ. ಸರ್ವರಿಗೂ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸುತ್ತೇವೆ, ವಂದಿಸುತ್ತೇವೆ. ದೇವರ ಕೃಪೆಯಿಂದ, ಆತನ ಆಶೀರ್ವಾದದಿಂದ ನೂತನವಾದಂತಹ ಮನೆ ಅದು ಉದ್ಘಾಟನೆಗೊಂಡಿದೆ. ಪ್ರಿಯರೇ, ಇದು ದೇವರ ಕೃಪೆಯಲ್ಲದೆ ಮತ್ತೊಂದಲ್ಲ. ಈ ದಿನದಂದು ವಿಶೇಷವಾಗಿ ಈ ನೂತನ ಮನೆಯನ್ನು ಉದ್ಘಾಟಿಸಿದ್ದಾರೆ. ಪ್ರಾರ್ಥನಾ ಪೂರ್ವಕವಾಗಿ ಈ ನೂತನ ಮನೆ ಉದ್ಘಾಟನೆಗೊಂಡಿದೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕೇಳುವ ಹಾಗೆ ಕೀರ್ತನೆಗಳ ಪುಸ್ತಕದಲ್ಲಿ 28ನೇ ಕೀರ್ತನೆ 6 ಮತ್ತು 7ನೇ ವಚನವನ್ನು ಓದಿ ಕೇಳೋಣ. ಯೆಹೋವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ. ಯೆಹೋವನು ನನಗೆ ಬಲವೂ ಗುರಾಣಿಯೂ ಆಗಿದ್ದಾನೆ. ನಾನು ಆತನಲ್ಲಿ ಭರವಸವಿಟ್ಟೆನು, ನನಗೆ ಸಹಾಯವು ಉಂಟಾಯಿತು. ಆದ ಕಾರಣ ನನ್ನ ಹೃದಯವು ಹರ್ಷಿಸುವುದು, ಕೀರ್ತನಾ ರೂಪವಾಗಿ ಆತನನ್ನು ಸ್ತುತಿಸುವೆನು ಎಂಬಂತದೆ. ಪ್ರಿಯರೇ, ಇಲ್ಲಿ ಕೀರ್ತನೆಗಾರನು ತನ್ನ 28ನೇ ಕೀರ್ತನೆಯಲ್ಲಿ
6 ಮತ್ತು 7ನೇ ವಚನದಲ್ಲಿ ಸುಂದರವಾಗಿ ಈ ಮಾತನ್ನು ಹೇಳುತ್ತಾನೆ. ಯೆಹೋವನು ನನ್ನ ವಿಜ್ಞಾಪನೆಯನ್ನು ಕೇಳಿದ್ದಾನೆಂಬುದಾಗಿ. ಖಂಡಿತವಾಗಿ ಈ ಮನೆಯನ್ನು ಕಟ್ಟುವುದಕ್ಕೆ ಕುಟುಂಬಸ್ಥರು ಪ್ರಾರ್ಥನೆಯನ್ನು, ವಿಜ್ಞಾಪನೆಯನ್ನು ದೇವರಲ್ಲಿ ಮಾಡಿದ್ದಾರೆ. ದೇವರು ಅವರ ನಂಬಿಗಸ್ತ ಕಣ್ಣೀರಿನ ಪ್ರಾರ್ಥನೆಗೆ ಸದುತ್ತರವನ್ನು ಕೂಡ ದಯಪಾಲಿಸಿದ್ದಾನೆ. ಆದ್ದರಿಂದ ಈ ನೂತನ ಮನೆ ಇಂದು ಉದ್ಘಾಟನೆಗೊಂಡಿದೆ. ಪ್ರಿಯರೇ, ಪ್ರತಿಯೊಂದೊಂದು ಕೋಣೆಯಲ್ಲಿಯೂ ಕೂಡ ಇಂದು ಅಯ್ಯನವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಈ ಪ್ರಾರ್ಥನೆ ಕೇವಲ ಈ ಒಂದು ದಿನಕ್ಕೆ ಸೀಮಿತವಾಗಿರದೆ, ಇಲ್ಲಿ ಪ್ರತಿ ದಿನವೂ ಪ್ರತಿನಿತ್ಯವೂ ಕುಟುಂಬ ಪ್ರಾರ್ಥನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕೆಂಬುದಾಗಿ ನಾನು ಪ್ರೀತಿಪೂರ್ವಕವಾಗಿ ಕುಟುಂಬಸ್ಥರಲ್ಲಿ ಕೇಳಿಕೊಳ್ಳುತ್ತೇನೆ. ಖಂಡಿತವಾಗಿಯೂ ಈ ಮನೆ ಉದ್ಘಾಟನೆಗೊಳ್ಳಬೇಕಾದರೆ ದೇವರ ಸಹಾಯವು ಅದಕ್ಕೆ ಬಹಳ ಪ್ರಾಮುಖ್ಯವಾದದ್ದು. ಅದರ ನಂತರದ ವಚನದಲ್ಲಿ ನಾವು ಗಮನಿಸುವುದಾದರೆ, ಯೆಹೋವನು ನನಗೆ ಬಲವೂ ಗುರಾಣಿಯೂ ಆಗಿದ್ದಾನೆ, ನಾನು ಆತನಲ್ಲಿ ಭರವಸೆ ಬಿಟ್ಟೆನು, ನನಗೆ ಸಹಾಯವು ಉಂಟಾಯಿತು ಎಂಬುದಾಗಿ. ದೇವರಲ್ಲಿ ಕೇವಲ ಪ್ರಾರ್ಥನೆ ಮಾಡಿದ್ದಾರೆ, ಹೌದು, ಆದರೆ ದೇವರ ಸಹಾಯ, ದೇವರ ಕೃಪೆ ಇಲ್ಲದೆ ಖಂಡಿತವಾಗಿಯೂ ಈ ಮನೆ ಇಂದು ಉದ್ಘಾಟನೆಗೊಳ್ಳಲು ಸಾಧ್ಯವಿರುತ್ತಿರಲಿಲ್ಲ. ಅನೇಕರು ಈ ಮನೆಗೆ ಶ್ರಮವನ್ನು ಪಟ್ಟಿದ್ದಾರೆ. ಅನೇಕರು ಕೆಲಸ ಕಾರ್ಯಗಳ ಮೂಲಕ ತಮ್ಮ ಶ್ರಮವನ್ನು ಪಟ್ಟಿದ್ದಾರೆ ಮತ್ತು ಸಂಪೂರ್ಣವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಹೌದು. ಆದರೆ ದೇವರು ಈ ಮನೆಗೆ ಸಹಾಯವನ್ನು, ತನ್ನ ಹಸ್ತವನ್ನು ನೀಡದಿದ್ದರೆ ಖಂಡಿತವಾಗಿಯೂ ಅದು ಗೊಳ್ಳುತ್ತಿರಲಿಲ್ಲ. ದೇವರ ಕೃಪೆ, ಆತನ ಸಹಾಯದ ಹಸ್ತ ಇಂದು ಈ ಮನೆಯಲ್ಲಿ ಇರುವುದರಿಂದ ಈ ಮನೆ ಸಂಪೂರ್ತಿಗೊಂಡಿದೆ. ಫೌಂಡೇಶನ್ ಸ್ಟೋನ್ ಹಾಕುವುದರಿಂದ ಪರಿಪೂರ್ಣತೆಯ ಒಂದು ರೂಪಕ್ಕೆ ಬರಬೇಕಾದರೆ ಇಲ್ಲಿ ಖಂಡಿತವಾಗಿಯೂ ದೇವರ ಕೃಪೆ, ದೇವರ ಸಹಾಯದ ಹಸ್ತ ಇಲ್ಲಿ ಇದೆ ಎಂಬುದಾಗಿ ನಾವು ಅಲ್ಲಿ ಗಮನಿಸುತ್ತೇವೆ. ಕೊನೆಯದಾಗಿ ನಾವು ನೋಡುವುದೇನೆಂದರೆ, ಅಲ್ಲಿ ದೇವರನ್ನು ಸ್ತುತಿಸುವಂತಹದ್ದು. ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ಕೀರ್ತನಾ ರೂಪವಾಗಿ ಆತನನ್ನು ಸ್ತುತಿಸುವೆನೆಂಬುದಾಗಿ. ಪ್ರಾರ್ಥನೆ ಮಾಡಿದ್ದೇವೆ, ಹೌದು. ದೇವರ ಸಹಾಯ ನಮಗೆ ಸಿಕ್ಕಿದೆ, ಹೌದು. ಆದರೆ ನಾವು ಆತನಿಗೆ ಕೃತಜ್ಞತಾ ಸ್ತುತಿಯೊಡನೆ ಆತನಿಗೆ ವಂದನೆಯನ್ನು, ಉಪಕಾರವನ್ನು ಹೇಳುವಂತಹದ್ದು ಬಹಳ ಪ್ರಾಮುಖ್ಯ. ಪ್ರಿಯರೇ, ದೇವರ ಕೃಪಾ ಹಸ್ತದಿಂದ ಸುಂದರವಾದಂತಹ, ಭವ್ಯವಾದಂತಹ ಮನೆಯಿಂದ, ನೂತನವಾದಂತಹ ಮನೆಯಿಂದ ಉದ್ಘಾಟನೆಗೊಂಡಿದೆ. ಈ ಎಲ್ಲ ಒಂದು ಉಪಕಾರಕ್ಕೋಸ್ಕರ, ದೇವರು ಮಾಡಿದಂತಹ ಎಲ್ಲ ಕಾರ್ಯಕ್ಕೋಸ್ಕರ ನಾವು ಆತನಿಗೆ ಸ್ತುತಿಯನ್ನು ಸಲ್ಲಿಸುವಂತಹದ್ದು ಬಹಳ ಪ್ರಾಮುಖ್ಯವಾದದ್ದು. ಆದ್ದರಿಂದ ನಾವೆಲ್ಲರೂ ಇಂದು ಇಲ್ಲಿ ಸೇರಿ ಬಂದಿದ್ದೇವೆ ದೇವರನ್ನು ಸ್ತುತಿಸುವುದಕ್ಕೋಸ್ಕರ, ಆತನನ್ನು ಕೊಂಡಾಡುವುದಕ್ಕೋಸ್ಕರ, ಆತನ ಉಪಕಾರವನ್ನು ನೆನೆಸುವುದಕ್ಕೋಸ್ಕರ. ಈ ಸಂದಿಗ್ಧವಾದಂತಹ ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನು ಕಾದು ಕಾಪಾಡಿದ್ದಾನೆ, ಆರೋಗ್ಯದಿಂದ ನಮ್ಮನ್ನು ಮುನ್ನಡೆಸಿದ್ದಾನೆ. ಆತನಿಗೆ ನಾವು ಉಪಕಾರವನ್ನು, ಕೃತಜ್ಞತೆಯನ್ನು ಸಲ್ಲಿಸಬೇಕು. ಹೊಸದಾದಂತಹ ವರ್ಷಕ್ಕೆ ನಾವೆಲ್ಲರೂ ಕಾಲಿಟ್ಟಿದ್ದೇವೆ. ಅನೇಕ ಆಪ್ತರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಆದರೆ ದೇವರ ಕೃಪೆಯಿಂದ ನಾವು ಹೊಸದಾದಂತಹ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಅದರಿಂದ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಕೊನೆಯದಾಗಿ ನಾನು ಹೇಳುವಂತಹ ಮಾತು, ಈಗಾಗಲೇ ಓದಿ ಕೇಳಿದಂತಹ ಪರಿಚ್ಛೇದದಲ್ಲಿರುವಂತಹದ್ದು, ಮೊದಲನೇದಾಗಿ ಪ್ರಾರ್ಥನೆ ಮಾಡಬೇಕು. ಎಡೆಬಿಡದೆ ದೇವರನ್ನು ನಾವು ಪ್ರಾರ್ಥಿಸಬೇಕು. ಆತನ ಸಹಾಯಕ್ಕೋಸ್ಕರ ನಾವು ಯಾವಾಗ ಬೇಡಿಕೊಳ್ಳುತ್ತೇವೋ, ಆತನ ಸಹಾಯವು ನಮಗೆ ಯಾವಾಗ ದೊರಕುತ್ತದೆಯೋ ಆಗ ನಾವು ಆತನಿಗೆ ಸ್ತುತಿಯನ್ನು ಸಲ್ಲಿಸುವಂತಹದ್ದನ್ನು ಕೂಡ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕೆಂಬುದಾಗಿ ಹೇಳುತ್ತಾ ಈ ವಾಕ್ಯವನ್ನು ಮುಗಿಸುತ್ತೇನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್. Gratitude is an expression of the heart, and it's time to render gratitude to all those lovely people who have helped in constructing this beautiful house, Ashriel. First and foremost, I would like to thank our God Almighty for His presence and blessings all throughout. On behalf of this wonderful family, I would like to extend their heartfelt gratitude to the following members. That is, the foundation stone which is laid by Mr. Amit, the mason work done by Mr. Bhaskar and team, the centering work by Mr. Ravi, electrical work by Mr. Vittala, carpenter work by Mr. Prakash, painting work by Mr. Ashok, fabrication work by Mr. Sujan, tiles work by Mr. Sadiq,
interior work by Mr. Sunny and also Mr. Gladson Salins, and furniture by Mr. Sushil Karkara. And the engineering part, okay, the main thing is done by the prime construction, Mr. Ashwin Kundar. I now request Mr. Ashwin Kundar to please come forward and receive a token of appreciation from Mrs. Prabhavati Salins to him as well as his entire team. Work. For gracing the occasion, for their blessings over the occasion, for rendering the blessing, God's almighty blessings, and also will be leading us with prayer. I thank Binnu Enterprises for the decoration. I thank Mr. Satish Bhatt and his entire team for the sumptuous food which is being arranged. Mr. Ganesh, photographer, for capturing these beautiful moments. Last but not the least, I thank each and every one of you, all the relatives and friends who have travelled from near and far to grace this occasion. As we have come to the end of today's program, I now call upon Reverend Stephen Bundy, Presbyter in charge of UBM Jubilee Church, Udupi, to lead us in the closing prayer, bless the food, and also render the benediction. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ನಮ್ಮನ್ನ ನಮ್ಮ ಜೀವಿತಗಳನ್ನು ಕಟ್ಟುವಾತನೇ, ನಮ್ಮನ್ನ ನಮ್ಮ ಜೀವಿತಗಳನ್ನು ಕಾಯುವಂಥ ಒಳ್ಳೆಯ ನಂಬಿಗಸ್ತನಾದ ದೇವರೇ, ಆಶ್ರಿಯಲ್ ಎನ್ನುವಂಥ ಕರ್ತನೆ ಸುಂದರವಾದಂಥ ಮನೆಯನ್ನು ಕಟ್ಟುವಂತೆ ಪ್ರಿಯ ಕುಟುಂಬಕ್ಕೆ ನೀನು ಅನುಗ್ರಹಿಸಿದಂಥ ನಿನ್ನ ಕೃಪೆ, ನಿನ್ನ ಕಾವಲು, ನಿನ್ನ ಸಂರಕ್ಷಣೆ ಇವೆಲ್ಲವುಗಳಿಗಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಕರ್ತನೆ, ಆಶ್ರಿಯಲ್ ನೀನು ವಾಗ್ದಾನಗಳನ್ನು ಮಾಡುವಾತನು, ಅವುಗಳನ್ನು ನೆರವೇರಿಸುವಂಥ ನಂಬಿಗಸ್ತನಾಗಿರುವಂಥ ದೇವರು. ಕರ್ತನೆ, ಪ್ರಿಯ ಕುಟುಂಬದಲ್ಲಿ ನೀನು ಮಾಡಿದಂಥ ಎಲ್ಲ ವಾಗ್ದಾನಗಳನ್ನು ನೆರವೇರಿಸಿ ಕರ್ತನೆ ನಂಬಿಗಸ್ತನಾಗಿ ಕರ್ತನೆ ಅವುಗಳನ್ನು ಕೈಗೂಡಿಸಿ ಕೊಟ್ಟಿರುವುದಕ್ಕಾಗಿ ಈ ಒಂದು ಮಧ್ಯಾಹ್ನದ ವೇಳೆಯಲ್ಲಿ ಪ್ರಿಯರೊಂದಿಗೆ ಸೇರಿ ಸ್ವಾಮಿ ನಾವೆಲ್ಲರೂ ನಿಮ್ಮನ್ನು ಕೊಂಡಾಡುತ್ತೇವೆ, ನಿಮ್ಮನ್ನು ಸ್ತುತಿಸುವಂಥವರಾಗಿದ್ದೇವೆ. ಕರ್ತನೆ, ಈ ಮನೆಯನ್ನು ಕಟ್ಟುವಂಥ ಆಸೆ ಅದು ನಿನ್ನಿಂದ ಹುಟ್ಟಿತು. ಇದನ್ನು ಪೂರೈಸುವುದಕ್ಕೆ ನೀನು ಶಕ್ತಿಯನ್ನು ಕೊಟ್ಟಿ ಕರ್ತನೆ, ಅದೆಲ್ಲವುಗಳಿಗಾಗಿ ನಾವು ನಿಮ್ಮನ್ನು ವಂದಿಸ್ತೇವೆ, ನಿಮ್ಮ ಮುಂದೆ ಅಡ್ಡ ಬಿದ್ದು ನಿಮ್ಮನ್ನು ಆರಾಧಿಸ್ತೇವೆ. ಕರ್ತನೆ, ಈ ಒಂದು ಮನೆಯನ್ನು ಕಟ್ಟಬೇಕೆನ್ನುವಂಥ ಅವರ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಅನುಗ್ರಹಿಸಿದ್ದಿ. ಅವರ ಯೋಜನೆಗಳಲ್ಲಿ, ಅವರ ಪ್ರಯತ್ನಗಳಲ್ಲಿ ಕರ್ತನೆ ನಿನ್ನ ಸಹಾಯವನ್ನು ಅನುಗ್ರಹಿಸಿದ್ದಿ. ಕರ್ತನೆ, ಸಮಯಕ್ಕೆ ಸರಿಯಾಗಿರುವಂಥ ಆಲೋಚನೆಗಳನ್ನು ಅನುಗ್ರಹಿಸಿದ್ದಿ. ಉತ್ತಮವಾದಂಥ ಒಂದು ಟೀಮನ್ನು ಕರ್ತನೆ ಮನೆಯನ್ನು ಕಟ್ಟುವುದಕ್ಕಾಗಿ ನೀನು ಬಿಡುಗಡೆ ಮಾಡಿದ್ದಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತ, ಈಗಾಗಲೇ ನಾವು ಈ ಮನೆಯನ್ನು ನಿಮ್ಮ ಹಸ್ತಗಳಲ್ಲಿ ಪ್ರತಿಷ್ಠಿಸಿರುವಾಗ ಕರ್ತನೆ ನಿನ್ನ ಪ್ರಸನ್ನತೆ, ನಿನ್ನ ನಡೆಸುವಿಕೆ, ನಿನ್ನ ಸುಖ, ನಿನ್ನ ಶಾಂತಿ, ನಿನ್ನ ಸಮೃದ್ಧಿ ಪ್ರಿಯ ಕುಟುಂಬದಲ್ಲಿ ನೆಲೆಯಾಗಿರಲಿ ಎಂಬುದಾಗಿ ನಾವು ಬೇಡುವಂಥವರಾಗಿದ್ದೇವೆ. ಇದಕ್ಕಾಗಿ ಕರ್ತನೆ ಪ್ರಯಾಸಪಟ್ಟಂಥ ಎಲ್ಲ ವ್ಯಕ್ತಿಗಳನ್ನು ನಿಮ್ಮ ಕರಗಳಲ್ಲಿ ನಾವು ಒಪ್ಪಿಸಿ ಕೊಡ್ತೇವೆ. ದೇವರವ್ರನ್ನ ನೀವು ಹೇರಳವಾಗಿ ಆಶೀರ್ವಾದ ಮಾಡಿರಿ ಎಂಬುದಾಗಿ ಬೇಡುವಂಥವನಾಗಿದ್ದೇನೆ. ಪ್ರಿಯ ಕುಟುಂಬವನ್ನು ಕರ್ತನೆ ನೀವು ಆಶೀರ್ವದಿಸಿ ನಿನ್ನ ಕೃಪೆ, ನಿನ್ನ ಸಮಾಧಾನದಿಂದ ಮುನ್ನಡೆಸು ಎಂಬುದಾಗಿ ನಾವು ಬೇಡುವಂಥವರಾಗಿದ್ದೇವೆ. ಕರ್ತನೆ, ಒಂದು ಕಾರ್ಯವನ್ನು ಸುಂದರವಾಗಿ ನಡೆಸುವುದಕ್ಕಾಗಿ ನೀನು ಕೊಟ್ಟಂತ ನಿನ್ನ ಸಹಾಯ, ನಿನ್ನ ಪ್ರಸನ್ನತೆಗಾಗಿ ನಾವು ನಿಮ್ಮನ್ನ ವಂದಿಸಿ ಕರ್ತನೆ ಕೊಂಡಾಡುವಂಥವರಾಗಿದ್ದೇವೆ. ಇಲ್ಲಿ ಸೇರಿ ಬಂದಿರುವಂಥ ಪ್ರಿಯ ಕುಟುಂಬ ವರ್ಗವನ್ನ ಕರ್ತನೆ, ಸ್ನೇಹಿತರನ್ನ, ಬಂಧು ಮಿತ್ರರನ್ನ, ಸಭೆಯ ಎಲ್ಲ ಪ್ರಾಣಗಳನ್ನ ಕರ್ತನೆ ನಿಮ್ಮ ಕರಗಳಲ್ಲಿ ನಾವು ಒಪ್ಪಿಸಿ ಕೊಡುವಂತವರಾಗಿದ್ದೇವೆ. ಅವರೆಲ್ಲರನ್ನ ನೀವು ಹೇರಳವಾಗಿ ಆಶೀರ್ವಾದ ಮಾಡಿ ನಡೆಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ವಿಶೇಷವಾಗಿ ಕರ್ತನೆ, ಇಲ್ಲಿ ಕುಳಿತಿರುವಂತ ಕರ್ತನೆ ಕೆಲವರಲ್ಲಿ ಸ್ವಾಮಿ ತಾವು ಕೂಡ ಸ್ವಂತ ಮನೆಯನ್ನು ಹೊಂದಿಕೊಳ್ಬೇಕೆನ್ನುವಂತ ಪ್ರಾರ್ಥನೆ, ಪ್ರಯಾಸ ಕರ್ತನೆಗಳಿರುವಾಗ ದೇವರೇ ಅವರ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಅನುಗ್ರಹಿಸು ಎಂಬುದಾಗಿ ಬೇಡ್ತೇನೆ. ಅವರ ಪ್ರಯಾಸಕ್ಕೆ ಪ್ರತಿಫಲವನ್ನು ಅನುಗ್ರಹಿಸು ಎಂಬುದಾಗಿ ಬೇಡ್ತೇನೆ. ನಿನ್ನ ಕೃಪೆ, ನಿನ್ನ ಚಿತ್ತಾನುಸಾರ ಅಂತ ವ್ಯಕ್ತಿಗಳನ್ನ, ಕುಟುಂಬಗಳನ್ನ ಕರ ಹಿಡಿದು ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇನೆ. ಅವರ ಜೀವಿತದಲ್ಲಿ ನಿನ್ನ ಆಶೀರ್ವಾದಗಳನ್ನು ಹೊಂದಿ ಕರ್ತನೆ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವಂತ ವ್ಯಕ್ತಿಗಳವರಾಗ್ಲಿಕ್ಕಾಗುವಂತೆ ಕೃಪೆ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ತಿರುಗೊಮ್ಮೆ ಕರ್ತನೆ, ಆಶ್ರಿಯಲ್ ಈ ಪ್ರಿಯ ಮನೆಯನ್ನ ಕರ್ತನೆ, ಪ್ರಿಯ ಕುಟುಂಬವನ್ನ ಸೇರಿ ಬಂದಿರುವ ನಮ್ಮೆಲ್ಲರನ್ನ ಕರ್ತನೆ ನಮಗಾಗಿ ಸಿದ್ಧವಾಗಿರುವಂತಹ ಆಹಾರವನ್ನ ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಕೊಡ್ತೇವೆ. ಅದನ್ನು ಶುದ್ಧಿಸಿರಿ, ಅದನ್ನು ನಾವು ಕರ್ತನೆ ಊಟ ಮಾಡಿ ದೇಹದಲ್ಲಿ ಬಲ ಹೊಂದಿ ನಿಮ್ಮ ನಾಮದ ಮಹಿಮೆಗಾಗಿ ಜೀವಿಸುವಂತ ಕೃಪೆ ಕೊಡಿರಿ. ಆಹಾರ ಇಲ್ಲದೆ ನರಳುವಂತವ್ರನ್ನ ಕೂಡ ನಾವು ನೆನಪಿಸಿಕೊಳ್ತೇವೆ. ಅವರಿಗೂ ಕೂಡ ಆಹಾರವನ್ನು ಅನುಗ್ರಹಿಸಿರಿ ಎಂಬುದಾಗಿ ನಾವು ದೀನತೆಯಿಂದ ಪ್ರಾರ್ಥಿಸ್ತೇವೆ. ನಮ್ಮ ಪ್ರಾರ್ಥನೆಯನ್ನ ಕೇಳಿರುವುದಕ್ಕಾಗಿ ಸ್ತೋತ್ರ. ನೀವು ಸದುತ್ತರಗಳನ್ನು ಅನುಗ್ರಹಿಸ್ತೀರಿ, ಅದಕ್ಕಾಗಿ ನಿಮಗೆ ವಂದನೆ. ಸಕಲ ಘನ, ಮಾನ, ಸ್ತುತಿ, ಸ್ತೋತ್ರ, ಆರಾಧನೆಗಳನ್ನು ನಿಮಗೆ ಸಲ್ಲಿಸಿ ಯೇಸು ಕ್ರಿಸ್ತನ ಬಲವಾದ ನಾಮದಲ್ಲಿ ಪ್ರಾರ್ಥನೆಯನ್ನು ನಂಬಿಕೆಯಿಂದ, ದೀನತೆಯಿಂದ,
ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆಯೇ, ಆಮೇಲೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ಕರ್ತನ ಕಲಿಸಿಕೊಟ್ಟರ ಪ್ರಾರ್ಥನೆ ನಾವು ಮನಸ್ಸಿನಿಂದ ಆರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಎಲ್ಲ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನವೇ. ಆಮೇಲೆ. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ನಿರ್ಮಲವಾದ ಪ್ರೀತಿ, ಪರಿಶುದ್ಧಾತ್ಮನ ಮಧುರ ಅನ್ಯೋನ್ಯತೆ, ಸಹಾಯ, ನಡೆಸುವಿಕೆ, ಬಲ, ಮಾರ್ಗದರ್ಶನ, ನೂತನವಾಗಿ ಕಟ್ಟಲ್ಪಟ್ಟಿರುವಂತಹ ಮನೆಯೊಂದಿಗೆ, ಪ್ರಿಯ ಕುಟುಂಬದೊಂದಿಗೆ, ಸೇರಿ ಬಂದಿರುವಂತಹ ಪ್ರತಿಯೊಬ್ಬರೊಂದಿಗೆ ನಿತ್ಯ ನಿರಂತರಕ್ಕೂ ನೆಲೆಯಾಗಿರಲಿ. ಆಮೇಲೆ. You all can definitely feel the and also smell the delicious food that's been prepared with love by Mr. Satish Bhatt and caterers. So you all can proceed towards the lunch counters. And meanwhile, those of you who would like to wish and greet Cheryl and also see the beautiful house can please come forward and do so. Thank you so much. This is Charishma De Silva signing out.
Amen.